ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇನ್. ಹಾಲೇಲುಯ್ಯ, ಹಾಲೇಲುಯ್ಯ, ಹಾಲೇಲುಯ್ಯ. ಪ್ರಿಯರೇ, ಇದಾ ನೀವು ಕೇಳುತ್ತಾ ಇರೋದು ಕ್ರಿಸ್ತ ದರ್ಶನ ಸಂದೇಶವಾಗಿದೆ. ಈ ಕ್ರಿಸ್ತ ದರ್ಶನವನ್ನು ಪಡೆಯಲಿಕ್ಕೆ ನಮಗೆಲ್ಲರಿಗೂ ಸಾಧ್ಯವಾಗುವಂತೆ ದೇವರು ನಮ್ಮ ಹತ್ತಿರದಲ್ಲಿದ್ದಾರೆ. ದೂರ ಇದ್ದಂಥ ಒಂದು ದೇವರಲ್ಲ ಯೇಸು ಕ್ರಿಸ್ತರು, ಅವರು ನಮ್ಮ ಒಳಗೆ ಜೀವಿಸಲಿಕ್ಕೆ ಬೇಕಾಗಿ ಇಳಿದು ಬಂದವರಾಗಿದೆ. ಅದಕ್ಕಾಗಿ ತನ್ನ ಆತ್ಮವನ್ನೇ ಕೊಟ್ಟಿದ್ದಾರೆ. ಆಗ ಪ್ರಿಯರೇ, ಇದ 4ನೇ ವಾಕ್ಯ, 20ನೇ ಅಧ್ಯಾಯ ನಾನು ಸುವಾರ್ತೆ 4ನೇ ವಾಕ್ಯ ಈಗ ಹೇಳುತ್ತಾರೆ, ಇಬ್ಬರು ಓಡಿದರು. ಆ ಇನ್ನೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಸಮಾಧಿಯ ಮೊದಲು ಸಮೀಪಿಸಿದ್ದಳು. ಹಾಲೆಲೂಯ. ಸಮಾಧಿಯ ಮೊದಲು ಸಮೀಪಿಸಿದ್ದು ಯೋಹನನಾಗಿದೆ. ಪೇತ್ರನು ಯೋಹನನೊಟ್ಟಿಗೆ ಓಡಿದ್ದಾರೆ. ಓಟದಲ್ಲಿ ಎಡವಿ ಬೀಳದೆ ಯೋಹನನು ಯೇಸುವಿನ ಪಾರ್ಥಿವ ಶರೀರವಿಟ್ಟಂಥ ಸ್ಥಳಕ್ಕೆ ಓಡಿ ಹೋಗುತ್ತಾರೆ. ಪ್ರೈಸರೋಳು ಮುಂದೆ ಹೋಗಿ ಅವರಲ್ಲಿಯೇ ನಿಂತುಕೊಂಡರು. ಪ್ರಿಯರೇ, ಈ ಮಾಧ್ಯಮಗಳ ಮುಖಾಂತರ ನಾವು ಈ ಸುವಾರ್ತೆ ಕೇಳ್ತಾ ಇರುವಾಗಲೇ ನಾವು ಮುಂದಕ್ಕೆ ಓಡಿದರೂ ಕೂಡ ನಿಲ್ಲಲಿಕ್ಕೆ ಯಾರಿಗೆ ಇಷ್ಟವಿಲ್ಲ. ಈಗಲೂ ನಾವು ಬಿಷಪ್ಪರಿಗೆ ವಿಧೇಯರಾಗುವುದಿಲ್ಲ, ಯಾಜಕರಿಗೆ ವಿಧೇಯರಾಗುವುದಿಲ್ಲ, ಅಪ್ಪನಿಗೆ ಮಕ್ಕಳು ವಿಧೇಯರಾಗುವುದಿಲ್ಲ, ತಂದೆ ತಾಯಿಗಳಿಗೆ ಮಕ್ಕಳು ನೆರೆಹೊರೆಯವರು ವಿಧೇಯರಾಗುವುದಿಲ್ಲ. ಇದು ಈ ಲೋಕದಲ್ಲಿ ಕಾಣುವಂಥ ಒಂದು ದೃಷ್ಟಿಕೋನವಾಗಿದೆ. ಪ್ರೈಸ್ ದಿ ಲಾರ್ಡ್. ಅದರಿಂದ ಪ್ರಿಯ ಮಕ್ಕಳೇ, ವಿಧೇಯರಾಗಲಿಕ್ಕೆ ಬೇಕಾಗಿ ಯೋಹನನಿಗೆ ದಾರಿ ಮಾಡಿಕೊಟ್ಟಂತ ದೇವರು ಪೇತ್ರನು ಬರುವ ತನಕ ನಾವು ಕಾದಿದ್ದೇನೆ. ನಮಗೆ ಯಾರಿಗೂ ಕಾಯಲಿಕ್ಕೆ ಇಷ್ಟವಿಲ್ಲ. ಯಾಕೆಂದರೆ ನಾನು ಮುಂದಾಗಬೇಕು, ನನ್ನದಾಗದೆ ಸರಿ ಎಂದು ಹೇಳಿಕೊಂಡು ಹೋಗುವಂಥ ಒಂದು ಕಾಲದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ನವ ಮಾಧ್ಯಮಗಳು ಅದಕ್ಕಾಗಿ ಮುಂದಾಗುತ್ತಾ ಇದ್ದೇನೆ. ಏನು ಹೇಳಿದರು, ಏನು ಹೇಳಲಿಕ್ಕೂ ಅವರಿಗೆ ನಾಚಿಕೆ ಇಲ್ಲದಂಥ ಒಂದು ಜೀವನದ ಹಾದಿ ಈ ಮಾಧ್ಯಮಗಳ ಮುಖಾಂತರ ಕೇಳುತ್ತಾ ಇರುವಂಥ ಸಂದೇಶದಲ್ಲಿ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡು ನಮಗೆ ಧರ್ಮಸಭೆಗೆ ವಿಧೇಯರಾಗೋಣ. ಯೇಸುವನ್ನು ಕಾಣಲಿಕ್ಕೆ ಬೇಕಾಗಿ ದೇವರು ಕೊಟ್ಟಂಥ ತಾಣವಾಗಿದೆ ಧರ್ಮಸಭೆ. ಧರ್ಮಸಭೆ ಏನು ಹೇಳುತ್ತಾರೋ, ಒಂದು ವೇಳೆ ತಪ್ಪು ಹೇಳಿದರೂ ಕೂಡ ಅದು ದೇವರು ನೋಡುತ್ತಾರೆ. ನಾವು ಅದು ನೋಡಬೇಕಂತ ಅಗತ್ಯವಿಲ್ಲ. ಯೇಸು ಸ್ವಾಮಿ ಅದಕ್ಕಾಗಿ ಈ ಕ್ರಿಸ್ತ ದರ್ಶನವನ್ನು ಪಡೆದು ಜೀವಿಸಲಿಕ್ಕೆ ನಮ್ಮೆಲ್ಲರನ್ನು ದೇವರು ಅನುಗ್ರಹಿಸಿರಿ ಎಂದು ಬೇಡುತ್ತಾ ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇನ್.